Hello everyone. We should commence session 8 of writing application with curriculum Viti. So we shall directly go to resume writing. Resume writing is an important aspect of our career and life. So let's begin directly. Application, while writing application, one should keep in mind that resume is something which gives an idea, a proper idea about the candidate to the employer. So he should have a personal knowledge before writing a resume. And he should evaluate strengths, talents to understand what kind of job the applicant requires. Prepare a list of applicants' interests, skills and abilities, etc. And you can follow the steps given as here further. ಅಪ್ಲಿಕೆಂಟ್ ತನ್ನ ಪರ್ಸನಲ್ ನಾಲೆಡ್ಜನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು ಬರೆಯೋಕ್ಕೆ ಮುಂಚೆ ರೆಸ್ಯೂಮೆನ. ತನ್ನ ಸ್ಟ್ರೆಂತ್ಸ್ ಟ್ಯಾಲೆಂಟ್ಸ್ನ ಅವನು ಅರ್ಥ ಮಾಡ್ಕೊಂಡಿರಬೇಕು, ಯಾವ ಥರ ನನ್ನ ಸ್ಕಿಲ್ಸ್ ನನಗೆ ಸೂಟೇಬಲ್ ಇರ್ತದೆ. ಆಮೇಲೆ ಲಿಸ್ಟ್ ಆಫ್ ಅಪ್ಲಿಕೆಂಟ್ಸ್ ಇಂಟ್ರೆಸ್ಟ್, ಎಬಿಲಿಟೀಸ್ ಏನೇನಿದೆ, ನಂದು ಇಂಟ್ರೆಸ್ಟ್ ಯಾವುದ್ರಲ್ಲಿದೆ ಅನ್ನೋದನ್ನು ಅವರು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. The things that are interesting, that the applicant is interested in and he likes to do. For example, some people may like history, some people may like accounting, some people may like advanced business management, some people may like statistics. ಕೆಲವರಿಗೆ ಕಂಪ್ಯೂಟರ್ ಇಷ್ಟ ಆಗಬಹುದು, ಅದರ ಪ್ರಕಾರ ಬರೀಬೇಕಾಗ್ತದೆ. ಆಮೇಲೆ ಅವರು ಇಷ್ಟಪಡದೇ ಇರೋಂತಹ ಜಾಬನ್ನು ಅವಾಯ್ಡ್ ಮಾಡಬೇಕು. ಈಗ ಎಕ್ಸಾಸ್ಟಿಂಗ್ ಟೈರ್ಸಮ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗಬಾರ್ದು. ನನಗೆ ಇಷ್ಟ ಇಲ್ಲದೆ ಇರುವಂಥದ್ದು ಚಾಲೆಂಜಿಂಗ್ ಆಗಿದೆ ಅಂತ ತಗೊಳ್ಳೋಣ ಅಂಥೇಳಿ ಟ್ರೈ ಮಾಡಬಾರ್ದು. ಹಾಗೆ ಲಿಸ್ಟಿಂಗ್ ಸ್ಕಿಲ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಟ್ಯಾಲೆಂಟ್ಗಳನ್ನು, ಸ್ಕಿಲ್ಸ್, ನನಗೇನೇನು ತಿಳ್ಕೊಂಡಿದ್ದೀನಿ ನಾನು, ಯಾರೋ ಒಬ್ಬ ಮಷೀನ್ ಹ್ಯಾಂಡ್ಲಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಇನ್ನೊಬ್ಬ ಕಂಪ್ಯೂಟರ್ ಹ್ಯಾಂಡ್ಲಿಂಗಲ್ಲಿ ಟೈಪಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಇವೆಲ್ಲವೂ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ನಾನು ಏನನ್ನು ಚೆನ್ನಾಗಿ ಮಾಡಬಲ್ಲೆ. ಸಮ್ ಪರ್ಸನ್ ಮೈಟ್ ಬಿ ವೆರಿ ಅಡಪ್ಟ್ ಅಟ್ ಕೀಪಿಂಗ್ ದ ಅಕೌಂಟ್ಸ್. ಸಮ್ ಪರ್ಸನ್ ಮೇ ಹ್ಯಾವ್ ಎ ಗುಡ್ ಹ್ಯಾಂಡ್ ರೈಟಿಂಗ್. So applicant should try to secure job that helps use improvement of his own skill. ತನಗೆ ಬೇಕಾಗಿರುವಂತಹ ಸ್ಕಿಲ್ಗಳನ್ನು ಅವರು ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುವಂತಹ ಜಾಬ್ಗಳನ್ನು ಹುಡುಕ್ಲಿಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸಮ್ ಪರ್ಸನ್ ಮೈ ಬಿ ಅಡಪ್ಟೆಡ್ ಡ್ರೈವಿಂಗ್ ಎ ಕಾರ್, ಸಮ್ ಪರ್ಸನ್ ಮೇ ಹ್ಯಾವ್ ಎ ಗುಡ್ ಕಂಪ್ಯೂಟರ್ ಆಪರೇಷನ್ ಸ್ಕಿಲ್ಸ್, someone might be having calligraphy as his talent, etc. And some can dance very easily and calmly, with very graciously. So what are the personality traits? This should also be kept in mind while writing the resume. ನಮ್ಮ ಪರ್ಸನಾಲಿಟಿ ಟ್ರೇಟ್ಸ್ ಏನು, ನಾವು ಹೇಗಿದ್ದೀವಿ, ನಾವು ಬೇರೆಯವ್ರ ಜೊತೆ ಹೇಗೆ ಮಿಂಗಲ್ ಆಗ್ತೀವಿ, ಬೇರೆಯವ್ರಿಗೆ ಹೇಗೆ ಮಾತಾಡಿಸ್ತೀವಿ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಎ ಜಾಬ್ ಎನ್ವಿರಾನ್ಮೆಂಟ್, ಬಿಕಾಸ್ any office is a team and it depends on the teamwork of all the employees and the respect they gain and they give. How to contribute positively at the job environment? This is also very important task. ನಾನು ಜಾಬಿಗೆ ಹೋದ ನಂತರ ನಾನು ಪಾಸಿಟಿವ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀನ. ನೆಗೆಟಿವ್ ಕ್ವಾಲಿಟೀಸು, ಕೆಲವರಿಗೆ ಲೇಟ್ ಹೋಗುವಂಥದ್ದು, ರೆಗ್ಯುಲರ್ ಆಗಿ ಹೋಗದೇ ಇರೋವಂಥದ್ದು, ನಾನೇನಾದರೂ ಇಟ್ಟು ಮರ್ತೆ, ಆಮೇಲೆ ನನಗೆ ಡೆಲಿಕೇಟ್ ಮಷೀನ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ, ಎಕ್ಸಾಂಪಲ್. ದೀಸ್ ಥಿಂಗ್ಸ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಯು ಆರ್ ಇನ್ ಜಾಬ್ ಆ್ಯಂಡ್ ಯು ಕ್ಯಾನ್ ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ಯು ಶುಡ್ ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ಸೊ ವಾಟ್ ಆರ್ ದ ಅಚೀವ್ಮೆಂಟ್ಸ್? ನಿಮ್ಮ ಎಂಪ್ಲಾಯರ್ ನಿಮ್ಮ ಸ್ಕಿಲ್ಸನ್ನು ನೋಡ್ತಾನೆ, ನಿಮ್ಮ ಅಚೀವ್ಮೆಂಟ್ಸನ್ನು ನೋಡ್ತಾನೆ. ಫಾರ್ ಎಕ್ಸಾಂಪಲ್, ಸಮ್ ಪರ್ಸನ್ ಮೈಟ್ ಹ್ಯಾವ್ ಒನ್ ಅವಾರ್ಡ್ ಇನ್ ಕ್ಯಾಲಿಗ್ರಫಿ, some person might have been given an award or has been honored for social service. ಕೆಲವರಿಗೆ ಸೋಷಿಯಲ್ ಸರ್ವಿಸಲ್ಲಿ ಆನರ್ ಮಾಡಿರಬಹುದು, ಕೆಲವರಿಗೆ ಅವಾರ್ಡ್ ಕೊಟ್ಟಿರಬಹುದು ಕ್ಯಾಲಿಗ್ರಫಿನಲ್ಲಿ. ಇನ್ನೊಬ್ಬ ಯಾವುದಾದ್ರೂ ಸ್ಟೂಡೆಂಟ್ ಕೌನ್ಸಿಲ್ ಅಥವಾ ಕಾಲೇಜ್ ಕೌನ್ಸಿಲ್ ಮೆಂಬರ್ ಆಗಿದ್ದಿರಬಹುದು ಕೆಲಸ ಮಾಡಬೇಕಾದ್ರೆ. ಯು ಶುಡ್ ಮೆನ್ಷನ್ ಇಟ್, ಬಟ್ ಅವಾಯ್ಡ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ವೈಲ್ ರೈಟಿಂಗ್ ಇನ್ ದ ರೆಸ್ಯೂಮೆ. ಸೊ ದೆನ್ ಕಮ್ಸ್ ದ ಟಾಸ್ಕ್ ಆಫ್ ಆ್ಯಕ್ಚುಲಿ ರೈಟಿಂಗ್ ದ ಕರಿಕ್ಯುಲಮ್ ವಿಟಿ. It is also called resume. You can also write it as biodata. Usually the person who is writing the biodata is writing for the first time, or he can also write the resume. So ನೀವು ರೆಸ್ಯೂಮೆ ಬರೆಯುವಾಗ ಕೆಲವು ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೋಬೇಕು. ಡಿವೈಡ್ ದ ರೆಸ್ಯೂಮೆ ಇಂಟು ಪಾರ್ಟ್ಸ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ದೆಮ್ ಬ್ಲಾಕ್ಸ್, like name, address, qualification, hobbies, interest and personal information. That should form one single block. The name and address block is basic information where address should be clear and accurate.
ಮೊದಲನೇ ಬ್ಲಾಕ್ ಏನಾಗಿರುತ್ತೆ, ನೀವು ಅದನ್ನೇ ಯೂಸ್ ಮಾಡ್ಬೋದು ಪರ್ಸ್ನಲ್ ಇನ್ಫಾರ್ಮೇಷನ್ ಬಗ್ಗೆ. ಕೆಲವರಿಗೆ ತನ್ನ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಕೊಡಲಿಕ್ಕೆ ಎಕ್ಸ್ಪೀರಿಯನ್ಸು ಹೇಳ್ಬೋದು. ಕೆಲವರು ತಮ್ಮ ಅಚೀವ್ಮೆಂಟ್ಸನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ಬೋದು. ಇಟ್ ಈಸ್ ಎಂಟೈರ್ಲಿ ಲೆಫ್ಟ್ ಟು ಯು ಹೌ ಯು ವಾಂಟ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ಆ ಜಾಬ್ನಲ್ಲಿ ನಿಮ್ಮ ಏನು ಪ್ರೆಸೆಂಟೇಷನ್ನ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮೊದಲು ಹಾಕಬೇಕಾಗತ್ತೆ. Then provide concise summary of educational qualification, like you have a degree or a diploma, the year in which you studied, the percentage and the grade you have received, and that shows that you are a hard worker. So add all the courses you have gone through till the date of writing resume ಬರೆಯೋ ದಿನದವರೆಗೆ ಏನೇನು ಕೋರ್ಸಸ್ ಆಗಿದೆ ಅವನ್ನ ಮೆನ್ಷನ್ ಮಾಡಬೇಕು ವಿತ್ ಡೇಟ್. ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎನ್ ಎಂಪ್ಲಾಯರ್ ಈಸ್ ಸೀಕಿಂಗ್ ಎಕ್ಸ್ಪೀರಿಯನ್ಸ್. You should mention your experience, the job duration, the name and address of the employer, the description, what sort of duties and responsibilities you had undertaken in the job atmosphere, and they will ask you in the interview, why did you leave the previous job? You should have a proper justification for it. ಅಪ್ಲಿಕೇಶನ್ ಪ್ರಯರ್ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇದ್ದಾಗ ಅವನನ್ನು ಫ್ರೆಷರ್ ಅಂತ ಹೇಳ್ತಾರೆ. ಮೊದಲು ಅಪ್ಲಿಕೇಶನ್ ಮಾಡಬೇಕಾದ್ರೆ ಏನಂತ ಮೆನ್ಷನ್ ಮಾಡಬೇಕು? ಇನ್ಎಕ್ಸ್ಪೀರಿಯನ್ಸ್ಡ್ ಇಸ್ ಎ ನೆಗೆಟಿವ್ ವರ್ಡ್. ರೆಸ್ಯೂಮೇನಲ್ಲಿ ನೆಗೆಟಿವ್ ವರ್ಡ್ಸಿಗೆ ಜಾಗ ಇಲ್ಲ, ಇರೋದು ಇಲ್ಲ. ಸೊ ಇಲ್ಲೊಂದು ಸ್ಯಾಂಪಲ್ ಇದಕ್ಕೆ ಏನೇನು ಇರಬಹುದು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಸ್ಯಾಂಪಲ್ ಸಿ ವಿ, ಟೈಟಲ್ ಆಫ್ ದ ಸಿ ವಿ ಇರಬೇಕು. ಎಕ್ಸಾಂಪಲ್, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಆಡಿಟರ್ ಅಂಥೇಳಿ ಹೇಳ್ಬೋದು, ಅಥವಾ ಕೆಮಿಸ್ಟ್ ಅಂತ ಹೇಳ್ಬೋದು, ಸೇಲ್ಸ್ ಪ್ರೊಫೆಷ್ನಲ್ ಅಂತ ಹೇಳ್ಬೋದು. ನೀವು ಎಂಟೈರ್ಲಿ ಫಸ್ಟ್ ಟೈಮ್ ಬರೀತಾ ಇದ್ದೀರಾ ಅಂದಾಗ ಟೈಟಲ್ ಆಫ್ ದ ಸಿ ವಿನ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್, ರೈಟ್ ಅಪ್ಲಿಕೆಂಟ್ಸ್ ನೇಮ್. ಅಪ್ಲಿಕೇಶನ್ ಬರೆಯುವಾಗ ಅಪ್ಲಿಕೆಂಟ್ ತನ್ನ ಹೆಸರನ್ನ ಬರೀತಾನಲ್ಲ, ಸೇಮ್ ಇನಿಷಿಯಲ್ ಜೊತೆ ಇದರಲ್ಲೂ ಕೂಡ ಬರೀಬೇಕು ರೆಸ್ಯೂಮೆದಲ್ಲಿ. ಅಡ್ರೆಸ್ಸನ್ನು ಪ್ರಾಪರಾಗಿ ಬರೀಬೇಕು, ವಿತ್ ಪಿನ್ ಕೋಡ್ ಇರಬೇಕು. ಯು ಶುಡ್ ರೈಟ್ ದ ಅಪ್ಲಿಕೇಶನ್ ವಿತ್ ಪ್ರಾಪರ್ ಪಿನ್ ಕೋಡ್. ಒನ್ ಎಕ್ಸಾಂಪಲ್, candidate's name XYZ, father's name ABC, number, door number 1 2 3, or it may be having the Anna building etc. like that. 7th main, the main cross, then 5th cross followed by the 7th main, Jayanagar, 3rd block, Bangalore etc. You should have those things in mind. Then your personal detail also should contain email ID with a permanent ID. You should not keep on changing email ID, and email ID should be proper, and it should be very short so that you can, while typing, it should not be very difficult. And you should have proper phone number given along with your email resume. So it should state career statement. You can mention one, for example, you can mention that you are a forward thinking individual. You have good interpersonal and multitasking skill. ನಾನು ಅಟ್ ಎ ಟೈಮ್ 2-3 ಕೆಲಸನ ಬಹಳ ಚೆನ್ನಾಗಿ ನಿಭಾಯಿಸ್ತೀನಿ ಅಂದರೆ ಯು ಕ್ಯಾನ್ ರೈಟ್ ಲೈಕ್ ದಟ್. ಆರ್ ನೀವು ಹಾರ್ಡ್ ವರ್ಕರ್ ಅಂತ ಅಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಾ ಅಂದರೆ ಐ ಆಮ್ ಎ ಸ್ಮಾರ್ಟ್ ವರ್ಕರ್ ಅಂತೇಳಿ ಪ್ರೂವ್ ಮಾಡಬೇಕು. ದೇ ವಿಲ್ ಆಸ್ಕ್. ಕೆರಿಯರ್ ಸಮ್ಮರಿನ, ಹೌ ಡು ಯು ಸಮ್ಮರೈಸ್ ಯುವರ್ ಕೆರಿಯರ್? So you can say, if you are a fresher, you have proper focus on your qualification, you have certain grades, you have done some diploma along with that. That should be mentioned in the career statement, career summary. And if you have expertise in some softwares like certificate course in Tally, or you have learned some language, COBOL etc., that is outdated now. But for example, if you have learned that, you can mention that I am expert in all these things. Then you should mention your skills. You think that you have to impress your employer with your abilities and skills. ಅದು ಒಳ್ಳೆ ಆಪ್ಷನ್. ಎಂಪ್ಲಾಯರ್ಗೆ ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಅವರು ಅಟೆನ್ಷನ್ ಫಾಸ್ಟಾಗಿ ಕೊಡ್ತಾರೆ. ಇಲ್ಲಾಂದರೆ ಟ್ರೈನಿಂಗ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್, ಯು ಕ್ಯಾನ್ ಮೆನ್ಷನ್ ಐ ಹ್ಯಾವ್ ಡನ್ ಸರ್ಟನ್ ಜಾಬ್, ಸರ್ಟನ್ ಕನ್ಸ್ಟ್ರಕ್ಷನ್, ಆರ್ ಸರ್ಟನ್ ವರ್ಕ್ ಫಾರ್ ಮೈ ಪ್ರೀವಿಯಸ್ ಎಂಪ್ಲಾಯರ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. So if you have computer skills, you can mention those skills, like you are an adept in Tally, or you are the very person who is learned in accessing MS Access, or you have got the diploma from some foreign university or foreign institute. So you can mention your educational qualifications, the course name, the college name, your secondary standard details, your secondary school leaving certificate details, and all these things. And the type of the achievements. The achievements means you might have been given some standard scholarship for your achievement and high ranking.
You can mention I have got the rank scholarship. You can also get the merit list scholarship, etc. And if you have won some award in some competition, etc., you can also mention that. So to name the extracurricular activities, you can also say that you have been handling the tech fest or job fest somewhere. You have been there helping those people. You can get that certificate. You have been helping in some NGO. You can mention the name and all those details, and then it is followed by your personal details. So this is a sample part of resume where you can see that your diploma, you have certain career objectives. Aniket Daga has number, he has career objectives, he has certain academic qualification, he has some professional qualifications, he has certain achievements, he has individual skills there, and he has computer professional proficiency in handling certain computer skills, and then he has personal information about himself, his father's name, etc., and his date of birth. So with this we arrive to the session of MCQs. ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪಾರ್ಟಿಗೆ ಬಂದಿದ್ದೀವಿ. ಮೊದಲನೇದು CV, ಅದರ ಇನ್ನೊಂದು ಹೆಸರು CV is also called personal data, presume, resume, biography. The correct answer is resume. Then the applicant who has no work experience, ಇವರನ್ನ ಏನಂತ ಹೇಳಿ ಕರಿತೀವಿ? ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ದವ್ರನಿಗೆ inexperienced ಅಂತೀವ? No, learned, learner, employer or fresher. So you should mention fresher. Then the applicant, the skills or educational qualifications are one and the same. ಸ್ಕಿಲ್ಗಳು ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಗಳು ಒಂದೇ ಆಗಬಹುದಾ? ಇಲ್ಲ, ಇಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. One should give complete details of previous employment for better job opportunity. ನಮಗೆ ಒಳ್ಳೆಯ ಜಾಬ್ ಆಪರ್ಚುನಿಟಿ ಬೇಕಾದರೆ ನಾವು ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ನ ಮೆನ್ಷನ್ ಮಾಡಲೇಬೇಕಾಗತ್ತಾ? ಸೊ what do you say? So we have to mention our previous employment when we get the job, when you want to get the job. With this we come to the end of session 8. Thank you.